ಅಮ್ಮ, ಈ ಗಾಯ ಹೇಗ್ ಗುಣ ಆಗುತ್ತೆ? ಏನಾದ್ರೂ ಔಷಧಿ ಇದೆಯಾ? ಅರೆ, ನಿಜವಾಗ್ಲೂ ಅದಕ್ಕೆ ಔಷಧಿ ಇದೆ, ಆದ್ರೆ ಔಷಧಿ ಯಾರ್ ತರ್ತಾರೆ ಕಣೋ? ಕಾಡಿನ ಸೂಪರ್ ಹೀರೋ ಆಗಿರುವ ಚೋಟು ಜಿಂಕೆ. ಒಂದು ಸುಂದರವಾದ ಕಾಡಲ್ಲಿ ಚೋಟು ಅದರ ಅಮ್ಮ ಜೊತೆ ಜೀವಿಸ್ತಾ ಇತ್ತು. ಆ ಕಾಡಲ್ಲಿರುವ ಎಲ್ಲಾ ಜಂತುಗಳು ತುಂಬಾನೇ ಒಳ್ಳೆ ಜಂತುಗಳು. ಆದ್ರೆ ಕಾಲು ತೋಳಾಗೆ ತುಂಬಾನೇ ಮೋಸವಾದ ಬುದ್ಧಿ, ಏಮಾರ್ಸೋ ಬುದ್ಧಿ ಮತ್ತೆ ತುಂಬಾನೇ ಹೊಟ್ಟೆ ಕಿಚ್ಚಿರ್ತಿತ್ತು. ಯಾರು ಸಂತೋಷವಾಗಿರೋದನ್ನ ಅದ್ ಕೈಯಲ್ಲಿ ನೋಡಕ್ಕಾಗ್ತಿರ್ಲಿಲ್ಲ. ಒಂದಿನ ಚೋಟು ಜಿಂಕೆ ಬೆಳಗ್ಗೆ ತಿರ್ಗಾಡ್ಕೊಂಡ್ ಬರಕ್ ಹೋಗಿ ಮಧ್ಯಾಹ್ನ ಮನೆಗ್ ಬರುತ್ತೆ. ಮನೆಗ್ ಬಂದ್ ನೋಡಿದ್ರೆ ಅವ್ರಮ್ಮ ನೋವಿನಿಂದ ನರ್ಲಾಡ್ತಿರ್ತಾರೆ. ಅಯ್ಯೋ 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 ನೋತಿದೆ ಅಮ್ಮ ಅಮ್ಮ. ಅರೆ ಅಮ್ಮ, ಏನಾಯ್ತು? ನಿಮ್ ಕಾಲಿಗೆ ಗಾಯ ಹೇಗಾಯ್ತು ಅಂತ? ಚೋಟು ಮಗನೆ, ಇವತ್ತು ಬೆಳಗ್ಗೆ ಆಹಾರಕ್ಕೋಸ್ಕರ ಹುಡ್ಕೊಂಡು ಹೋಗ್ತಿರುವಾಗ ನನಗೆ ಶೇರ್ ಖಾನ್ ನ ಶಬ್ದ ಕೇಳಿಸ್ತು ಕಣೋ. ಅದ್ರತ್ರದಿಂದ ಬಚ್ಚಿಕೊಳ್ಳಕ್ಕೆ ಒಂದ್ ಜಾಗಕ್ಕೆ ಹೋಗಿದೆ. ಅದು ತುಂಬಾ ದೊಡ್ಡದಾಗಿತ್ತು. ನಾನು ಕಳ್ದೋದೆ ಅಲ್ಲಿ. ಸರಿ, ಅಲ್ಲಿಂದ ತಪ್ಸ್ಕೊಂಬರೋಣ ಅಂತ ಬರ್ತಿದ್ರೆ ಒಂದು ಒಣ ಕಟ್ಟಿಗೆ ಕಾಲ್ಗೆ ಚುಚ್ಕೊಂಡ್ಬಿಡ್ತು ಕಣೋ. ತುಂಬಾನೇ ನೋವ್ತಾ ಇದೆ ಕಣೋ. ಹೆಂಗೋ ಅಲ್ಲಿಂದ ಕಷ್ಟಪಟ್ಟು ಮನೆಗ್ ಬಂದ್ ಸೇರ್ಕೊಂಡೆ. ಆದ್ರೆ ನೋವು ನನ್ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಅದನ್ ಕೇಳಿಸ್ಕೊಂಡು ಚೋಟು ಈಗಂತ ಹೇಳ್ತಾನೆ, ಅಮ್ಮ, ಈ ಗಾಯ ಹೇಗ್ ಗುಣ ಆಗುತ್ತೆ? ಏನಾದ್ರೂ ಔಷಧಿ ಇದೆಯಾ? ಅರೆ, ನಿಜವಾಗ್ಲೂ ಅದಕ್ಕೆ ಔಷಧಿ ಇದೆ, ಆದ್ರೆ ಔಷಧಿ ಯಾರ್ ತರ್ತಾರೆ ಕಣೋ? ನೀವ್ ಯಾಕೆ ಹೀಗ್ ಹೇಳ್ತಾ ಇದ್ದೀರಮ್ಮ? ಕಪ್ಪು ಬೆಟ್ಟದ ಮೇಲೆ ಬೆಳೆತಿರುವ ನೀಲಿ ಹೂಗಳು ಎಂತಹ ಗಾಯನಾದ್ರೂ ಅದು ಮಾಯ ಮಾಡುತ್ತೆ. ಆದ್ರೆ ಜಿಂಕೆಯಾದ ನಿನ್ ಕೈಯಲ್ಲಿ ಆ ಬೆಟ್ಟನ ಹತ್ತಕ್ಕಾಗಲ್ಲ ಕಣೋ. ತುಂಬಾ ದೂರ. ಮತ್ತೆ ಯಾವ್ದಾದ್ರು ಪಕ್ಷಿ ಮಾತ್ರನೇ ಹೋಗಕ್ಕಾಗೋದು. ಆದ್ರೆ ಯಾವ ಪಕ್ಷಿ ಹೋಗಕ್ ಒಪ್ಕೊಳ್ಳುತ್ತೆ? ಆದ್ರೆ ಅಮ್ಮ, ನಿಮಗೀಗೆ ನೋವಲ್ಲಿ ಇರೋದ್ ನಂಗೆ ನೋಡಕ್ಕಾಗ್ತಿಲ್ಲ. ನಾನು ಯಾವ್ದಾದ್ರು ಪಕ್ಷಿ ಹತ್ರ ಕೇಳ್ತೀನಿ. ಯಾರಾದ್ರೂ ಹೋಗಕ್ ಒಪ್ಕೊಂಡ್ರೆ ಒಳ್ಳೇದಲ್ವಾ? ಬೇಡ ಮಗನೆ, ಅದು ತುಂಬಾನೇ ಅಪಾಯ. ಚೋಟು ಅವ್ರಮ್ಮ ಹೇಳ್ತಿರೋದನ್ನೇನು ಕೇಳಿಸ್ಕೋದೆ ಅಲ್ಲಿಂದ ಅವನು ಹೋಗ್ಬಿಡ್ತಾನೆ. ಕಾಡಲ್ಲಿರುವ ಎಲ್ಲಾ ಪಕ್ಷಿಗಳನ್ನೂ ಹೋಗಿ ಕೇಳ್ತಾನೆ. ಆದ್ರೆ ಯಾವ ಪಕ್ಷಿನೂ ಅಲ್ಲಿಗೆ ಹೋಗೋದಕ್ಕೆ ಧೈರ್ಯ ಮಾಡೋದಿಲ್ಲ. ಕೊನೆಗದಕ್ ತುಂಬಾನೇ ಬೇಜಾರಾಗತ್ತೆ. ನಾನೇ ಹೋಗ್ತೀನಿ ಅಂತ ನಿರ್ಧಾರ ಮಾಡ್ಕೊಂಡ್ ಹೋಗುತ್ತೆ. ಅದು ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಅದು ಒಂದು ದೇವತೆಯನ್ನು ನೋಡುತ್ತೆ. ಅಲ್ಲೇ ಇರುವ ಹೂಗಳ ಸುವಾಸನೆಯನ್ನು ಅವಳು ತುಂಬಾ ಎಂಜಾಯ್ ಮಾಡ್ತಿರ್ತಾಳೆ. ಏನು ಸುವಾಸನೆ, ಏನು ಸುವಾಸನೆ! ಇದು ಅದೇ ನೀಲಿ ಗುಲಾಬಿನ? ಇದ್ರಿಂದ ಗಾಯ ಎಲ್ಲ ಮಾಯ ಆಗುತ್ತಾ? ಅರೆ, ನೀನಿಲ್ಲೇನ್ ಮಾಡ್ತಿದ್ಯಾ? ನೀವು ಹೆದರ್ಬೇಡಿ, ನೀವು ದೇವತೆ ಅಂತ ನಂಗೆ ಗೊತ್ತು. ನಿಮಗೆ ಕಥೆಲ್ ಕೇಳಿದ್ದೀನಿ ನಾನು. ಈ ಏರಿಯಾದಲ್ಲಿ ಜಂತುಗಳು ಖಚಿತವಾಗ್ಲೂ ಬರೋದಿಲ್ಲ. ಅದಕ್ಕೆ ನಿನ್ನ ನೋಡಿ ನಾನು ಕೇಳ್ದೆ. ನಾನು ಕೂಡ ಬರ್ತಿರ್ಲಿಲ್ಲ. ನನಗೆ ಗಾಯ ವಾಸಿ ಮಾಡೋ ನೀಲಿ ಗುಲಾಬಿ ಬೇಕು. ಆ ನೀಲಿ ಹೂಗಳು ನೀನಗೇನಕ್ಕೆ? ನೀನು ನೋಡೋದಕ್ಕೆ ಚೆನ್ನಾಗೇ ಇದೆ ಅಲ್ವಾ? ಏನ್ ಮಾಡ್ತೀಯ ನೀನು? ನನ್ನ ಅಮ್ಮನ ಕಾಲಿಗೆ ಗಾಯ ಆಗಿದೆ. ಅವ್ರನ್ ಸರಿ ಮಾಡೋದಕ್ಕೇನೆ ನಂಗ ಗುಲಾಬಿ ಬೇಕು. ಆದ್ರೆ ನೀನೊಂದು ಜಿಂಕೆ, ನಿನ್ ಕೈಯಲ್ಲಿ ಆ ಬೆಟ್ಟ ಹತ್ತದಕ್ಕೆ ಆಗೋದಿಲ್ಲ. ಅಲ್ಲಿಗೆ ಹೋಗ್ಬೇಕಂದ್ರೆ ಯಾವ್ದಾದ್ರು ಪಕ್ಷಿಗಳೇ ಹೋಗಕ್ಕಾಗುತ್ತೆ. ಆದ್ರೆ ನೀವು ಕೂಡ ಪಕ್ಷಿ ತರನೇ ಹಾರ್ಬೋದಲ್ವಾ? ನೀವು ನನ್ಗೆ ಹೆಲ್ಪ್ ಮಾಡ್ತೀರಾ? ನನ್ ಕೈಲಿ ಅಲ್ಲಿಗೆ ಹೋಗಕ್ಕಾಗತ್ತೆ, ಆದ್ರೆ ಅಲ್ಲಿರುವ ಆಕ್ಸಿಜನ್ ನಮ್ಮ ದೇವತೆಗಳಿಗೆ ಸ್ವಲ್ಪನೂ ಸೆಟ್ ಆಗಲ್ಲ. ಅಲ್ಲಿ ಹೂಗಳ ಸುವಾಸನೆ ಮಾತ್ರ ಇರುತ್ತೆ. ಆ ದೇವ್ರು ನಂಗೆ ರೆಕ್ಕೆ ಕೊಟ್ಟಿದ್ರೆ ಒಳ್ಳೇದಿತ್ತು. ನಾನೇ ಹೋಗ್ತಿದ್ದೆ. ಅದ್ರಿಂದ ಎಲ್ಲಾರ್ಗೂ ಹೆಲ್ಪ್ ಮಾಡ್ತಿದ್ದೆ. ಅವ್ರ ಸಮಸ್ಯೆಯನ್ನು ಸಾಲ್ವ್ ಮಾಡ್ತಿದ್ದೆ. ಅದನ್ ಕೇಳಿಸ್ಕೊಂಡಿದ್ದ ದೇವತೆಗೆ ಅದ್ರ ಮೇಲೆ ಕರುಣೆ ಬರುತ್ತೆ. ನಿನ್ನ ಈ ಕೋರಿಕೆಯನ್ನು ನಾನ್ ಪೂರೈಸ್ತೀನಿ. ನೀನು ಹಾರೋದಕ್ಕೆ ನಿನ್ಗೆ ನಾನ್ ರೆಕ್ಕೆ ಕೊಡ್ತೀನಿ. ಏನು, ಹಾಗಾಗುತ್ತಾ? ಆಹಾ, ಖಂಡಿತ. ಆದ್ರೆ ನೀನು ಪ್ರಮಾಣ ಮಾಡು, ಆ ರೆಕ್ಕೆಗಳನ್ನ ಯಾವ ಕೆಟ್ಟ ವಿಷಯಕ್ಕೂ ನೀನು ಉಪಯೋಗ ಮಾಡಲ್ಲ ಅಂತ. ನಾನ್ ಪ್ರಾಮಿಸ್ ಮಾಡ್ತೀನಿ. ಸರಿ ಸರಿ. ದೇವತೆ ಆ ಕೈಯನ್ನ ಅವಳ ತಲೆ ಮೇಲೆ ಇಟ್ಕೊಂಡು ಒಂದು ಮುತ್ತನ್ನ ತೆಗೆದು ತೋರಿಸ್ತಾಳೆ. ಈ ಮುತ್ತನ್ನ ನಿನ್ ಕೈಯಲ್ಲಿ ಇಟ್ಕೋ. ಯಾವಾಗ ನೀನ್ ಈ ಮುತ್ತನ್ನ ನಿನ್ ತಲೆ ಮೇಲೆ ಇಟ್ಕೋತೀಯೋ ಅವಾಗ ನಿನ್ಗೆ ಸುಂದರವಾದ ರೆಕ್ಕೆಗಳು ಬರುತ್ತೆ. ನಿನ್ ತಲೆಯಿಂದ ಆ ಮುತ್ತು ಬರೋವರೆಗೂ ನೀನಾಗಿ ನೀನೇ ಅದನ್ನ ತೆಗಿಬಾರ್ದು. ಚೋಟು ಜಿಂಕೆ ತುಂಬಾ ಸಂತೋಷದಿಂದ ದೇವತೆ ಹತ್ರದಿಂದ ಆ ಮುತ್ತನ್ನು ತಗೋತಾಳೆ. ಆ ಮುತ್ತನ್ನ ನೆತ್ತಿ ಮೇಲೆ ಇಟ್ಕೊಂಡಿದ ತಕ್ಷಣ ಅದಕ್ಕೆ ಸುಂದರವಾದ ರೆಕ್ಕೆಗಳು ಬರುತ್ತೆ. ತುಂಬಾ ಥ್ಯಾಂಕ್ ಯು ದೇವತೆ. ಈ ರೆಕ್ಕೆಗಳನ್ನ ತೆಗೆಯೋದೇ ಇಲ್ಲ.
ಮತ್ತೆಲ್ಲ ಪ್ರಾಣಿಗಳಿಗೂ ಹೆಲ್ಪ್ ಮಾಡ್ತೀನಿ. ತುಂಬಾ ಸುಂದರವಾಗಿದೆ. ಆದ್ರೆ ನಾನ್ ಹೇಳೋ ಒಂದ್ ಮಾತು ಜ್ಞಾಪಕ ಇಟ್ಕೋ, ಈ ರೆಕ್ಕೆಗಳು ರಾತ್ರಿಯಲ್ಲಿ ಕೆಲ್ಸ ಮಾಡಲ್ಲ. ಇದು ನಿನಗೆ ಬೆಳಗ್ಗೆ ಮಾತ್ರನೇ ಕೆಲ್ಸ ಮಾಡುತ್ತೆ, ನೆನಪಿಟ್ಕೋ. ಒಂದ್ ವೇಳೆ ಈ ರೆಕ್ಕೆಗಳನ್ನ ನೀನು ರಾತ್ರಿ ಹೊತ್ತು ಉಪಯೋಗ ಮಾಡಿದ್ರೆ ಅದ್ ನಿನ್ನೆಲ್ಲಾದ್ರೂ ತಗೊಂಡ್ ಹೋಗಿ ಕೆಳಗಡೆ ಬೀಳ್ಸ್ಬಿಡುತ್ತೆ, ಮತ್ತೆ ನೀನು ಧಪ್ ಅಂತ ಕೆಳಗಡೆ ಬೀಳ್ತೀಯ. ಓ ಹೌದಾ, ಸರಿ. ಹಾಗಾದ್ರೆ ಈಗಂತೂ ಬೆಳಕಿದೆ, ಅಮ್ಮನ್ಗೂ ಹುಷಾರಿಲ್ಲ, ನಾನ್ ಹೋಗ್ಬಹುದಾ? ಆಹಾ, ಬೇಗ ಹೋಗಿ ನಿನ್ನ ತಾಯಿನ ನೀನು ಕಾಪಾಡು. ಧನ್ಯವಾದ, ನಿಮ್ಮನ್ನ ನಾನು ಮತ್ತೆ ಭೇಟಿಯಾಗ್ತೀನಿ. ಹಂಗಂತೇಳಿ ಚೋಟು ಹಾರೋದಕ್ಕೆ ಶುರು ಮಾಡ್ತಾನೆ. ಅವನು ಹಂಗೆ ಹಾರ್ಕೊಂಡು ಹೋಗಿ ಕೊನೆಗೆ ಕಪ್ಪು ಬೆಟ್ಟಕ್ಕೆ ಹೋಗಿ ಸೇರ್ಕೋತಾನೆ. ಕಪ್ಪು ಬೆಟ್ಟದಲ್ಲಿ ಅವನಿಗೆ ಬೇಕಾದ ಹೂವನ್ನ ಹುಡುಕ್ತಾನೆ. ಅವನಿಗೆ ಆ ಹೂವ ಕಾಣಿಸುತ್ತೆ. ಸಂತೋಷದಿಂದ ಆ ಹೂವನ ಎತ್ಕೊಂಡು ಅವನು ಅವರ ತಾಯಿ ಹತ್ರ ಹೋಗ್ತಾನೆ. ಅವನು ಅವ್ರ ತಾಯಿ ಹತ್ರ ಹೋಗೋ ದಾರಿಯಲ್ಲಿ ಎಲ್ಲಾ ಜಂತುಗಳು ಅದನ್ನ ನೋಡಿ ತುಂಬಾನೇ ಆಶ್ಚರ್ಯದಿಂದ ನೋಡ್ತವೆ. ಜಂತುಗಳೆಲ್ಲ ಅದ್ರಿಂದನೇ ಹೊಡುತ್ತೆ. ಇದೇ ರೀತಿ ಅದು ಅವ್ರ ತಾಯಿ ಹತ್ರ ಹೋಗಿ ಇಳಿಯುತ್ತೆ. ಜಿಂಕೆ ಭೂಮಿ ಮೇಲೆ ಇಳಿದಿದ ತಕ್ಷಣ ಅವ್ರಮ್ಮ ಜಿಂಕೆನ ನೋಡಿ ಎಲ್ಲಾರು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಚೋಟು, ನಿನಗೆ ರೆಕ್ಕೆಗಳು ಹೆಂಗ್ ಬಂತು? ಅಮ್ಮ, ಮೊದ್ಲು ನೀನ್ ಇದನ್ ತಿನ್ನು, ಮೊದ್ಲು ನೀವು ಗುಣ ಆಗಿ. ಅದನ್ನ ಕೇಳಿಸ್ಕೊಂಡು ಅವ್ರಮ್ಮ ಆ ಹೂವನ್ನ ತಗೊಂಡ್ ತಿಂತಾರೆ. ಅದನ್ನ ತಿಂದಿದ ತಕ್ಷಣ ಅವ್ರ ಗಾಯ ಎಲ್ಲ ಮಟ್ ಮಾಯ ಆಗ್ಬಿಡುತ್ತೆ. ತುಂಬಾ ಧನ್ಯವಾದ ಮಗನೇ, ನನಗೋಸ್ಕರ ನೀನು ಪಾಪ ಎಷ್ಟು ಕಷ್ಟಪಟ್ಟಿದ್ಯಾ. ಚೋಟು, ನಿಂಗೆ ರೆಕ್ಕೆ ಹೇಗ್ ಬಂತು? ನೀನೊಂದ್ ಜಿಂಕೆಯಾಗಿ ಹೇಗ್ ಹಾರಕ್ ಸಾಧ್ಯ? ಯಾವ ಜಾದು ಇದು? ಅದನ್ ಕೇಳಿಸ್ಕೊಂಡಿದ್ದ ಚೋಟು ನಡೆದ ಎಲ್ಲಾ ವಿಷಯನ ಅವ್ರ ಹತ್ರ ಹೇಳುತ್ತೆ. ಇನ್ ಮುಂದೆ ಕಾಡಿನ ಪ್ರಾಣಿಗಳಿಗೆ ಸಮಸ್ಯೆ ಆದ್ರೆ ಅವರಿಗೆ ಸಹಾಯ ಮಾಡೋದಕ್ಕೆ ನಾನು ಯಾವಾಗ್ಲೂ ರೆಡಿ. ಅದು ಹೇಳಿದ್ ಕೇಳಿದ ತಕ್ಷಣ ಎಲ್ಲಾ ಜಂತುಗಳು ತುಂಬಾನೇ ಸಂತೋಷ ಪಡುತ್ತೆ. ಅವತ್ತಿಂದ ಅದರ ಕೈಯಲ್ಲಿ ಹಾರಕ್ಕಾಗುತ್ತೆ ಎನ್ನುವ ಈ ವಿಷಯ ಎಲ್ಲರಿಗೂ ಗೊತ್ತಾಗತ್ತೆ. ಅದೇ ರೀತಿ ಆಲೂಗೂ ಗೊತ್ತಾಗತ್ತೆ. ದೇವತೆಯ ರೆಕ್ಕೆ ಸಿಕ್ಕಿದ ನಂತರ ಅವನು ರಾಜ ಅನ್ಕೊಂಡ. ಅವನ ನಿನ್ ಬಿಡೋದಿಲ್ಲ, ಅವನ ರೆಕ್ಕೆ ನಾನೇಗ್ ಬೇಕು. ಇದ್ರಲ್ಲಿ ನನ್ ತಪ್ಪೇನಿಲ್ಲ. ಈ ಕೊಂಬನ್ನ ನಂಗೆ ಆ ದೇವ್ರು ಕೊಟ್ಟಿದ್ದಾನಲ್ಲ, ಇದ್ರಿಂದ ಯಾರಿಗಾದ್ರೂ ಹೊಡೆಯೋದಿದ್ರೆ, ಮೊರ ಬೀಳ್ಸ್ದಿದ್ರೆ ನಂಗ್ ಸಮಾಧಾನ ಇಲ್ಲ. ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ಒಂದ್ಸಲ ಏನಾಯ್ತಂದ್ರೆ ಕಾಡಲ್ಲಿ ವಾತಾವರಣ ತುಂಬಾನೇ ಚೆನ್ನಾಗಿತ್ತು. ಪ್ರಾಣಿಗಳೆಲ್ಲ ಕಾಡಲ್ಲಿ ತುಂಬಾ ಸಂತೋಷವಾಗಿ ಆಟ ಆಡ್ಕೋತಾ ಇತ್ತು. ಆಗ ಭೂಮಿಯಲ್ಲಿ ಭಯಂಕರವಾದ ಶಬ್ದ ಒಂದು ಕೇಳಿಸುತ್ತೆ. ನೋಡಿದ್ರೆ ಮೋಟು ಓಡೋಡ್ತಾ ಬರ್ತಾ ಇರುತ್ತೆ. ಆಗ ಯಾವ್ದೋ ಒಂದು ಘೋರವಾದ ಪ್ರಾಣಿ ಕೋಪದಿಂದ ಓಡಿ ಬರ್ತಾ ಇರೋ ತರ ಕಾಣಿಸುತ್ತೆ. ಅದನ್ನು ನೋಡಿ ಜಂತುಗಳೆಲ್ಲ ಭಯಪಟ್ಟು ಓಡ್ಬಿಡುತ್ತೆ. ಆದ್ರೆ ಕುರಿ ಭಯದಿಂದ ಓಡದೆ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಮೋಟು ಜೋರಾಗಿ ಓಡ್ ಬಂದು ಕುರಿನ ಜೋರಾಗಿ ಗುದ್ಬಿಡುತ್ತೆ. ಅದು ದೂರ ಹೋಗಿ ಬೀಳುತ್ತೆ. ಅದೇ ಕೋಪದಿಂದ ಜೋರಾಗಿ ಓಡಿ ಅಲ್ಲಿರುವ ಮರನ ಕೂಡ ತಳ್ಳಿಬಿಡುತ್ತೆ. ಬಿದ್ದಿರೋ ಮರನ ನೋಡಿ ಅದು ನಗ್ತಾ ಇರುತ್ತೆ. ಅಲ್ಲಿರುವ ಜಂತುಗಳೆಲ್ಲ ಕುರಿನ ನೋಡೋದಕ್ಕೆ ಅಲ್ಲಿಂದ ಹೋಗುತ್ತೆ. ಅವರು ಬರೋದನ್ನ ನೋಡಿ, ಕುರಿಮರಿ, ನಿಂಗೇನೋ ಆಗಿಲ್ಲ ತಾನೆ? ಕುರಿ ನೋವ್ನಲ್ಲೂ ಎದ್ದು ನಿಂತ್ಕೊಂಡು ಅವ್ರ ಹತ್ರ ಹೀಗೆ ಹೇಳುತ್ತೆ. ಇಲ್ಲ, ತಾಗಿಲ್ಲ, ಆದ್ರೆ ತುಂಬಾ ನೋಯ್ತಿದೆ. ಮೋಟು, ನೋಡ್ಕೊಂಡು ಓಡೋಕ್ಕಾಗಲ್ವಾ ನಿಂಗೆ? ಕುರಿಮರಿಗೇನಾದ್ರೂ ಆಗಿದ್ದಿದ್ರೆ? ನೀನ್ ಯಾವಾಗ್ಲೂ ಹೀಗೆ ಮಾಡ್ತೀಯ. ಯಾವ್ದಾದ್ರೂ ಪ್ರಾಣಿಗಳಿಗೆ ನೋವು ತೋರಿಸ್ತೀಯ, ಮತ್ತೆ ದಿನಾಲು ನಿನ್ನಿಂದ ಯಾವ್ದಾದ್ರೂ ಮರ ಬಿದ್ದೇ ಬೀಳುತ್ತೆ. ಇದ್ರಲ್ಲಿ ನನ್ ತಪ್ಪೇನಿಲ್ಲ. ಈ ಕೊಂಬನ್ನ ನಂಗೆ ಆ ದೇವ್ರು ಕೊಟ್ಟಿದ್ದಾನಲ್ಲ, ಇದ್ರಿಂದ ಯಾರಿಗಾದ್ರೂ ಹೊಡೆಯೋದಿದ್ರೆ, ಮೊರ ಬೀಳ್ಸ್ದಿದ್ರೆ ನಂಗ್ ಸಮಾಧಾನ ಇಲ್ಲ. ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ನಿಂಗ್ ಸರಿ ಕಾಣಿಸಲ್ಲ ಅನ್ಸುತ್ತೆ. ನಂಗೆ 2 ಹಲ್ಲಿದೆ, ನಿನ್ನ ಕೊಂಬಿಗಿಂತ ದೊಡ್ಡದು.
ಇದ್ರಿಂದ ನಾನು ಯಾವತ್ತೂ ಯಾರಿಗೂ ತೊಂದರೆ ಮಾಡಿಲ್ಲ, ಮತ್ತೆ ಕಾಡಲ್ಲಿ ಮರನೂ ಬೀಳ್ಸಿಲ್ಲ ನಾನು, ಗೊತ್ತಾ? ನೀನ್ ಯಾಕೆ ಹೀಗ್ ಮಾಡ್ತೀಯ? ಅದು ನಿನ್ ಟೆನ್ಷನ್ನು, ಆದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಹಂಗಂತ ಹೇಳಿ ಅಲ್ಲಿಂದ ಅದು ಹೋಗ್ಬಿಡುತ್ತೆ. ಇದನ್ನ ಕೇಳಿ ಅಲ್ಲಿರುವ ಪ್ರಾಣಿಗಳಿಗೆ ತುಂಬಾನೇ ಕೋಪ ಬರುತ್ತೆ. ಈ ಮೋಟು ಎಲ್ಲರಿಗೂ ತೊಂದರೆ ಕೊಡ್ತಾನೆ, ಮತ್ತೆ ಕಾಡಲ್ಲಿರೋ ಮರ ಎಲ್ಲ ಬೀಳ್ಸಿ ಅದನ್ನ ಹಾಳು ಮಾಡಾಕ್ತಾನೆ. ದೇವ್ರೇ, ಇವನಿಂದ ಯಾವಾಗ ಮುಕ್ತಿ? ಆದ್ರೆ ಜಿಂಕೆ ಅಲ್ಲಿರುವ ಪ್ರಾಣಿಗಳಿಗಿಂತ ತುಂಬಾ ಬುದ್ಧಿವಂತೆ. ಅದನ್ನ ಏನ್ ಮಾಡ್ಬೇಕು, ಏನ್ ತಪ್ಸ್ಕೋಬೇಕು ಅಂತ ಯೋಚನೆ ಮಾಡುತ್ತೆ. ಒಂದಿನ ಆನೆ, ಕುರಿ ಮತ್ತು ಜಿಂಕೆ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಏ, ಆ ಗುಹೆ ಎಷ್ಟು ದೊಡ್ಡದಾಗಿದೆ, ಅದ್ರೊಳಗಡೆ ಫುಲ್ ಕತ್ಲೆ. ನಡಿ ಹೋಗಿ ನೋಡೋಣ. ನಡ್ಕೊಂಡು ಹೋಗ್ತಾ ಹೋಗ್ತಾ ಒಂದು ಗುಹೆನ ನೋಡ್ತಾರೆ. ಆ ಗುಹೆ ತುಂಬಾನೇ ಕತ್ಲಾಗಿರುತ್ತೆ. ಇನ್ನ ಸ್ವಲ್ಪ ಹತ್ರ ನಡ್ಕೊಂಡು ಹೋಗಿ ನೋಡ್ತಾರೆ. ಆ ಗುಹೆ ತುಂಬಾ ಭಯಂಕರವಾದ ಕತ್ಲಲ್ಲಿ ಇರುತ್ತೆ. ಅದನ್ನ ನೋಡಿ ಅವ್ರಿಗೆ ಒಂದು ಐಡಿಯಾ ಬರುತ್ತೆ. ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಕಲ್ಲು ಕೂಡ ಇರುತ್ತೆ. ಆನೆ, ಇಲ್ಲಿ ನೋಡು, ದೊಡ್ಡದಾಗಿರೋ ಕಲ್ಲಿದೆ ಇಲ್ಲಿ. ಇದನ್ನ ಅಲ್ಲಾಡ್ಸಕ್ ಆಗುತ್ತಾ ನಿಂಗೆ? ಇದು ತುಂಬಾ ದೊಡ್ಡದಾಗಿದೆ, ನಾನೊಂದ್ಸರಿ ನೋಡ್ತೀನಿ ಬೇಕಾದ್ರೆ. ಹಂಗಂತೇಳಿ ಆನೆ ಆ ಕಲ್ಲತ್ರ ಹೋಗಿ ಆ ಕಲ್ಲನ್ನ ತಳ್ತಾ ಇರುತ್ತೆ. ಆ ಕಲ್ಲು ಗುಹೆಯ ಬಾಯಿ ಹತ್ರ ಬರ್ತಿದ್ದಂಗ್ಲೆ ಜಿಂಕೆ ಹೀಗನ್ನುತ್ತೆ, ಸಾಕು, ಈಗ ನಿಲ್ಸು. ಅದು ಕೇಳಿಸ್ಕೊಂಡು ಆನೆ ನಿಲ್ಸ್ಬಿಡುತ್ತೆ. ನೋಡು, ಆ ಗೇಂಡಾಮೃಗದಿಂದ ನಮಗಿನ್ನೂ ಮುಕ್ತಿ ಸಿಗುತ್ತೆ. ಹಾ, ನಿನ್ ಮಾತು ನಂಗೆ ಅರ್ಥ ಆಗ್ತಾ ಇಲ್ಲ. ಅದನ್ ಕೇಳಿ ಜಿಂಕೆ ಎಲ್ಲ ಐಡಿಯಾನ ವಿವರಿಸಿ ಅವ್ರ ಹತ್ರ ಹೇಳುತ್ತೆ. ಸಾಯಂಕಾಲ ಆಗಿದ ತಕ್ಷಣ ಯಾವಾಗಿನ ತರನೇ ಆಡ್ಕೋತಾ ಇರ್ತವೆ. ಆಗ ಭೂಮಿಯಲ್ಲಿ ಮತ್ತೆ ಭಯಂಕರವಾದ ಶಬ್ದ. ಆಗ ಅವ್ರಿಗೆ ಚೆನ್ನಾಗ್ ಅರ್ಥ ಆಗತ್ತೆ ಈ ಖಡ್ಗ ಮೃಗ ಓಡ್ ಬರ್ತಿದೆ ಅಂತ. ಎಲ್ಲರೂ ಒಂದೇ ಕಡೆ ನಿಂತ್ಕೊಂಡಿರ್ತಾರೆ. ಮೋಟು ಭಯಂಕರವಾಗಿ ಓಡ್ ಬಂದು ಒಂದ್ ಗಿಡನ ತಳ್ತಾನೆ. ತಳ್ಳಿ ಅಲ್ಲೇ ನಿಂತ್ಕೊಂಡು ನಗಕ್ ಶುರು ಮಾಡ್ತಾನೆ. ಅದನ್ನ ನೋಡಿ ಬೇರೆ ಜಂತುಗಳು ಕೂಡ ನಗಕ್ ಶುರು ಮಾಡುತ್ತೆ. ಅದಕ್ಕೆ ಒಂದೇ ಆಶ್ಚರ್ಯ, ಏನು? ನೀವ್ಯಾಕೆ ನಗಾಡ್ತಿದ್ದೀರಾ? ನಿಂಗೆ ಗೊತ್ತಿಲ್ವಾ ಮೋಟು, ಕಾಡ್ಗೆ ಮತ್ತೊಂದು ಗೇಂಡಾಮೃಗ ಬಂದಿದೆ. ಅದಕ್ಕೆ ನಿನ್ ಜೊತೆ ಪಂದ್ಯ ಮಾಡ್ಬೇಕಂತೆ. ನಮ್ಗೆ ನಿನ್ನಿಂದ ಮುಕ್ತಿ ಸಿಗುತ್ತೆ ಇನ್ನು. ನನ್ನನ್ನು ಬಿಟ್ಟು ಬೇರೆ ಯಾರಾದ್ರೂ ಇಲ್ಲಿರ್ತಾರೆ ಅನ್ಕೊಂಡ್ಯೋ? ಹಾ, ನಾವು ನೋಡಿದೀವಿ, ನಿನ್ಗಿಂತ ತುಂಬಾ ಶಕ್ತಿಶಾಲಿ ಅವನು. ಮತ್ತ ಅವನು ಹೇಳ್ದ ನಿನ್ನನ್ನು ಹೆದ್ರಿಸಿ ಇಲ್ಲಿಂದ ಓಡಿಸ್ತಾನಂತೆ. ಅದಕ್ಕೆ ಕೇಳಿಸ್ಕೊಂಡಿದ ತಕ್ಷಣ ಮೋಟುಗೆ ತುಂಬಾನೇ ಕೋಪ ಬರುತ್ತೆ. ಹೌದಾ? ಹಾಗಾದ್ರೆ ನಾನಿಲ್ಲಿ ಅವನಿಗೆ ಕಾಯ್ತಾ ಇರ್ತೀನಿ. ಅವನನ್ನು ಕೊಂದೇ ಹೋಗೋದು ನಾನಿಲ್ಲಿಂದ. ಅದ್ ಕೇಳಿಸ್ಕೊಂಡು ಎಲ್ಲರೂ ನಗಕ್ ಶುರು ಮಾಡ್ತಾರೆ. ಆಮೇಲೆ ಅವನ್ ಗುಹೆ ಗೊತ್ತು ನಮ್ಗೆ. ನಿಂಗೆ ಧೈರ್ಯ ಇದೆಯಾ ಅವನೊಟ್ಟಿಗೆ ಕಾಂಪಿಟೇಷನ್ ಮಾಡಕ್ಕೆ? ಎಲ್ಲಿದ್ದಾನ ಹೊಸ ಗೇಂಡ ಹೇಳು, ನನ್ನೊಟ್ಟಿಗೆ ಪಂದ್ಯ ಮಾಡ್ತಾನಂತಲ್ಲ, ನೋಡೋಣ. ಅದನ್ ಕೇಳಿ ಪ್ರಾಣಿಗಳೆಲ್ಲ ಒಬ್ಬರನ್ನೊಬ್ರು ನೋಡ್ಕೊಂಡು ಸಂತೋಷ ಪಡ್ತವೆ. ಅವ್ರ ಐಡಿಯಾ ಕೆಲ್ಸ ಮಾಡ್ತಿದೆ ಅಂತ ಅವ್ರಿಗೂ ಅನ್ಸುತ್ತೆ. ಅದು ಅವ್ರನ್ನ ಕರ್ಕೊಂಡು ಗುಹೆ ಹತ್ರ ಹೋಗುತ್ತೆ. ಏನ್ ಮೋಟೋ, ಅವನನ್ನ ಕರಿಯಕ್ಕೆ ಹೆದರಿಕೆ ಆಗ್ತಿದ್ಯಾ? ಅದಕ್ಕೆ ಕೇಳಿಸ್ಕೊಂಡು ಮೋಟುಗೆ ತುಂಬಾ ಕೋಪ ಬರುತ್ತೆ. ಗುಹೆ ಹತ್ರ ಹೋಗಿ ಕಿರ್ಚುತ್ತೆ. ಗಂಡು, ದಮ್ಮಿದ್ರೆ ನನ್ನ ಹತ್ರ ಬಂದು ಹೋರಾಡಲೇ. ಅದಂಗ್ ಕಿರ್ಚಿದ ತಕ್ಷಣ ಒಳಗಡೆಯಿಂದ ಅದ್ರ ವಾಯ್ಸೆ ಅದಕ್ಕೆ ಮತ್ತೆ ಕೇಳಿಸುತ್ತೆ. ಗಂಡು, ದಮ್ಮಿದ್ರೆ ನನ್ನ ಹತ್ರ ಬಂದು ಹೋರಾಡಲೇ. ಅರೆ ನೋಡು, ನಿನ್ನನ್ನೇ ಅವನು ಒಳಗಡೆ ಕರಿತಾ ಇದ್ದಾನೆ. ನಿಂಗೆ ಒಳಗಡೆ ಹೋಗೋಕೆ ಹೆದರಿಕೆ ಆಗ್ತಿದ್ಯಾ? ನಾನು ಈಗಲೇ ಒಳಗಡೆ ಹೋಗಿ ಅವನನ್ನು ಸೋಲ್ಸಿ ಬರ್ತೀನಿ. ಮತ್ತೆ ನಿಮಗೆಲ್ಲ ಗೊತ್ತಾಗುತ್ತೆ ನಾನು ಎಷ್ಟು ಶಕ್ತಿಶಾಲಿ ಅಂತ. ಹಂಗಂತೇಳಿ ಮೋಟು ಗುಹೆ ಒಳಗಡೆ ಕೋಪದಿಂದ ಓಡೋಗುತ್ತೆ. ಆಗ ಜಿಂಕೆ ಆನೆ ಹತ್ರ ಈಗನ್ನುತ್ತೆ, ಆನೆ, ಬೇಗ ಈ ಕಲ್ಲನ್ನ ಸರಿಸಿ ಗುಹೆ ಮುಖಾನ ಬಂದ್ ಮಾಡು. ಆ ಮಾತ್ ಕೇಳಿ ಆನೆ ಕಲ್ಲತ್ರ ಹೋಗಿ ಅದನ್ನ ತಳ್ಳೋದಕ್ಕೆ ಶುರು ಮಾಡುತ್ತೆ. ಮೋಟು ಕೋಪದಿಂದ ಒಳಗಡೆ ಓಡೋಗ್ತಿರುತ್ತೆ. ಅದಕ್ಕೆ ಕಾಣಿಸೋದು ಬರೀ
ಕತ್ಲು ಮಾತ್ರ ಬೇರೇನೂ ಇಲ್ಲ. ಎಲ್ಲೋದೆ ನೀನು? ನಾನು ನಿನ್ ಗುಹೆಗೆ ಬಂದಿದ್ದೀನಿ. ಎದುರಿಗೆ ಬರಲ್ವಾ ನೀನು? ಎಲ್ಲಿ ಹೊಡ್ಕೊಂಡಿದ್ಯೋ? ನಾನಿಲ್ಲಿಗೆ ಬಂದಾಗಿದೆ. ಮುಂದಕ್ಕೆ ಯಾಕೆ ಬರ್ತಾ ಇಲ್ಲ? ಮತ್ತೆ ಅದರ ವಾಯ್ಸ್ ಮತ್ತೆ ಅದಕ್ಕೆ ಕೇಳಿಸುತ್ತೆ. ಆಗ ಅಲ್ಲಿ ಏನ್ ನಡೀತಿದೆ ಅಂತ ಅದಕ್ಕೆ ಚೆನ್ನಾಗ್ ಅರ್ಥ ಆಗುತ್ತೆ. ಅದಕ್ಕೆ ತುಂಬಾನೇ ಕೋಪ ಬರುತ್ತೆ. ಗುಹೆಯ ಬಾಗಿಲ್ ಕಡೆ ಹೋಗೋದಕ್ಕೆ ಶುರು ಮಾಡುತ್ತೆ. ಆನೆ ಆ ಕಲ್ನ ಗುಹೆಯ ಬಾಗಿಲತ್ರ ತಳ್ಕೊಂಡ್ ಬರ್ತಾ ಇರುತ್ತೆ. ಮೋಟು ತುಂಬಾ ವೇಗವಾಗಿ ಓಡೋಡ್ತಾ ಬರ್ತಿರ್ತಾನೆ. ಅದು ಬರಕ್ ಮುಂಚೆನೆ ಗುಹೆ ಬಾಗಿಲನ್ನು ಆನೆ ಆ ಕಲ್ಲಿಂದ ಮುಚ್ಚಿಬಿಡುತ್ತೆ. ಆದ್ರೂ ಅದು ಕೋಪದಿಂದ ಓಡೋಡ್ತಾ ಬಂದು ಆ ಕಲ್ಲನ್ನ ತಳ್ಳಕ್ ಟ್ರೈ ಮಾಡುತ್ತೆ. ಆದ್ರೆ ಆ ಕಲ್ಲನ್ನ ತಳ್ಳಕ್ಕಾಗಿಲ್ಲ. ಇದನ್ ಸರ್ಸಿದನ್ನು ನಂಗೆ ಚಳ್ಳೆ ಹಣ್ಣು ತಿನ್ಸಿ ನೀವಿಲ್ಲಿ ಕಳ್ಸಿದ್ದೀರಲ್ಲ. ನೀನು ಈ ಗುಹೆ ಹೊರಗಡೆ ಬಂದ ನಂತರನೇ ನಮ್ಮ ಹತ್ರ ಮಾತಾಡು ಮೋಟು. ಹಂಗಂತೇಳಿ ಪ್ರಾಣಿಗಳೆಲ್ಲ ನಗಕ್ ಶುರು ಮಾಡುತ್ತೆ. ತುಂಬಾ ಒಳ್ಳೇದಾಯ್ತು ಜಿಂಕೆ. ನಿನ್ನಿಂದಾಗಿ ಈ ಗೇಂಡನಿಂದ ನಮಗೆ ಮುಕ್ತಿ ಸಿಕ್ಕಿದೆ. ನಿಜವಾಗ್ಲು ಜಿಂಕೆ, ಒಳ್ಳೆ ತಲೆ ಓಡಿಸಿ ಇವನನ್ನ ಮಂಗ ಮಾಡ್ದೆ ನೀನು. ಜಿಂಕೆ ನಗ್ತಾ ಹೀಗಂತ ಹೇಳುತ್ತೆ. ನೀವ್ ಒಟ್ಟಿಗೆ ಇರ್ಲಿಲ್ಲ ಅಂದ್ರೆ ಈ ಕೆಲ್ಸ ಯಾವುದೇ ಆಗ್ತಿರ್ಲಿಲ್ಲ ಕಣ್ರೋ. ನಡೀರಿ, ಇಲ್ಲಿಂದ ನಾವು ಹೋಗೋಣ. ನಾವಿಲ್ಲಿ ನಿಲ್ಬೇಕಂತ ಯಾವುದೇ ಅಗತ್ಯ ಇಲ್ಲ ಇನ್ನು. ಅದು ಕೇಳಿಸ್ಕೊಂಡು ಜಂತುಗಳೆಲ್ಲ ಅಲ್ಲಿಂದ ಹೋಗ್ಬಿಡುತ್ತೆ. ಒಳಗಡೆ ಸಿಕ್ಕಾಕೊಂಡಿರುವ ಮೋಟುಗೆ ಏನೂ ಕಾಣಿಸ್ತಿಲ್ಲ. ಅಷ್ಟು ಕತ್ಲು ಬೇರೆ ಇರುತ್ತೆ. ಪಾಪ ಅದು ಇನ್ನೇನು ಮಾಡಕ್ಕಾಗ್ದೆ ಆ ಕಡೆ ಈ ಕಡೆ ಅಂತ ನಡೀತಾ ಇರುತ್ತೆ. ಅವತ್ತಿಂದ ಮತ್ತೆ ಮೋಟು ಆ ಗುಹೆಯಿಂದ ಆಚೆ ಬಂದೇ ಇಲ್ಲ. ಮತ್ತೆ ಜಂತುಗಳೆಲ್ಲ ಅವತ್ತಿಂದ ತುಂಬಾ ಸಂತೋಷವಾಗಿ ಜೀವಿಸ್ತಿದವೆ.